ಎಲ್ಲ ಸಾಯಿ ಭಕ್ತರಿಗೂ ಓಂ ಸಾಯಿರಾಮ್. ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡದೇ ಇರೋದಕ್ಕೆ, ಸಾಯಿ ಚರಿತೆಯನ್ನು ಎಲ್ಲರ ಮನೆ ತಲುಪಿಸ್ದೇ ಇರೋದಕ್ಕೆ ನಾನು ಎಲ್ಲರ ಹತ್ರ ಹೃತ್ಪೂರ್ವಕವಾಗಿ ಕ್ಷಮೆಯನ್ನು ಕೇಳ್ತೀನಿ. ಆ್ಯಂಡ್ ಇವತ್ತು ನಾನು ಒಂದು ಚಿಕ್ಕದಾದಂಥ ಮೆಸೇಜನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಏನು ಜನ ನಾವೆಲ್ಲರೂ ಏನು ಜನ ಇದ್ದೀವಿ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟ ನೋಡಿರ್ತಾರೆ, ಸ್ಟ್ರಗಲ್ ಮಾಡಿರ್ತಾರೆ, ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಿರ್ತಾರೆ. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಟೆನ್ಷನ್ನು ನಮ್ಮ ಜೀವನದಲ್ಲಿ ಏನಿರುತ್ತೆ ಅದು ನಮ್ಮಿಂದ ಬಂದಿರೋದಾಗಿರೋದಿಲ್ಲ, ನಮ್ಮ ಇರೋಂಥ ಜನರಿಂದನೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ನೀವು ಕೂಡ ಇದನ್ನೆಲ್ಲ ನೋಟಿಸ್ ಮಾಡಿರ್ತೀರ. ಅದ್ರ ಕಡೆ ಗಮನ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಿಚುವೇಶನ್ ಹೇಳ್ತೀನಿ. ವರ್ಕ್ ಸ್ಪೇಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಲ್ಲಿ ನಿಮ್ಮ ಫ್ರೆಂಡು ಯಾರ ಜೊತೆನೂ ಜಗಳ ಮಾಡ್ತಿರ್ತಾರೆ. ಅವರು ನಿಮ್ಮ ಫ್ರೆಂಡ್ ಆಗಿರೋದ್ರಿಂದ ಅದರ ಎಫೆಕ್ಟು ನಿಮಗೂ ಕೂಡ ಆಗುತ್ತೆ. ಅದಿಲ್ಲ ಅಂಥೇಳಿದ್ರೆ ನಿಮ್ಮ ಮನೆಗಳಲ್ಲಿ ಯಾರೋ ಒಬ್ಬರು ಕಿರಿಕಿರಿ ಮಾಡ್ತಿರ್ತಾರೆ ಅಂದರೆ ಆ ಮನೇಲಿರೋರ ಜೊತೆ ನಿಮಗೆ ಒಂದು ಸಂಬಂಧ ಇರುತ್ತೆ. ಅದರಿಂದ ಅದು ಕೂಡ ಒಂಥರ ಕಿರಿಕಿರಿಯ ಉಂಟಾಗುತ್ತೆ, ಮನಸ್ಸಿಗೆ ಶಾಂತಿ ಇಲ್ದಲೇ ಇರೋ ಥರ ಆಗುತ್ತೆ. ಯಾವುದೇ ಪ್ರಾಬ್ಲಮ್ ಆಗಿರಲಿ, ಲೈಕ್ ನೀವು ಒಂದು ಪ್ಲೇಸಲ್ಲಿ ಇರೋವಂಥದ್ದಾಗಿರ್ಬೋದು ಅಥವಾ ಪ್ರಾಪರ್ಟಿ ಮೇಲೆ ಆಗಿರ್ಬೋದು, ಈ ರೀತಿ ಕೆಲವೊಂದು ಸಿಚುವೇಶನ್ಗಳು ಇರುತ್ತೆ, ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ಅದೇ ರೀತಿ ರೀಸೆಂಟಾಗಿ ನಾನೊಂದು ಇನ್ಸಿಡೆಂಟ್ನ ನೋಡಿದೆ. ಅದರಲ್ಲಿ ಪೇರೆಂಟ್ಸು ಒಂದು ಡಿಸಿಷನ್ನ ತಗೊಂಡ್ರು ಪ್ರಾಪರ್ಟಿ ಬಗ್ಗೆ. ಆ ಡಿಸಿಷನ್ ಹೇಗಿತ್ತು ಅಂದರೆ ತುಂಬ ಅವಸರದಲ್ಲಿ ತಗೊಂಡಿರೋವಂಥ ಡಿಸಿಷನ್ ಆಗಿತ್ತು. ಅದರ ಇಂಪ್ಯಾಕ್ಟು ಅವ್ರ ಚಿಲ್ಡ್ರನ್ಸ್ ಮೇಲೆ ಕೂಡ ಬೀಳೋ ಥರ ಆಗಿತ್ತು. ಒಂದಿನ ಆ ಮಗು ಜೊತೆ ನನ್ನ ಕಾನ್ವರ್ಸೇಷನಲ್ಲಿ ನಾನೊಂದು ಮಾತನ್ನ ಕೇಳಿದೆ. ಇಷ್ಟು ದಿನ ಎಲ್ಲ ಇತ್ತು, ಇವಾಗ ನಿನ್ನ ಹತ್ರ ಏನು ಇಲ್ದಲೇ ಇರೋ ಥರ ಆಗಿದೆ, ನಿನಗೆ ಯಾವುದೇ ರೀತಿ ಟೆನ್ಷನ್ ಆಗ್ತಾ ಇಲ್ವಾ ಅಂಥೇಳಿ. ಅದಕ್ಕೆ ಆ ಮಗು ಕೊಟ್ಟಿದ್ದ ರಿಪ್ಲೈ ಹೇಗಿತ್ತು ಗೊತ್ತಾ? ಅವರು ಹೇಗೆ ಸಂಪಾದನೆ ಮಾಡುವಾಗ ಡೀಲ್ ಮಾಡಿದಾರೋ, ಇವಾಗ ಅದರಿಂದ ಆಗಿರುವಂಥ ಸಿಚುವೇಶನ್ನ ಅವ್ರು ಫೇಸ್ ಮಾಡ್ತಾ ಇದ್ದಾರೆ. ನಾನು ಟೆನ್ಷನ್ ತಗೊಳ್ಳೋದಕ್ಕೆ ಅದೆಲ್ಲ ನಾನು ಸ್ವಂತ ದುಡಿಮೆಯಿಂದ ದುಡ್ದಿರೋವಂಥದ್ದಲ್ಲ. ಯಾರು ಆ ಪ್ರಾಪರ್ಟಿಯನ್ನು ತಗೊಂಡಿದ್ದಾರೋ ಅವರೇ ಅದರ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾ ಇದ್ದಾರೆ. ಇದರ ಕಂಪ್ಲೀಟ್ ಅಧಿಕಾರ ಅವ್ರದ್ದಾಗಿರುತ್ತೆ. ಇವಾಗಲೂ ಕೂಡ ಆ ಅಧಿಕಾರ ಅವ್ರದ್ದೇ ಆಗಿದೆ. ಏನೇ ಸಿಚುವೇಶನ್ ಬಂದ್ರೂ ಅವರೇ ಫೇಸ್ ಮಾಡೋ ಥರ ಇದೆ. ನಾನು ಕಷ್ಟಪಟ್ಟು ಇದನ್ನು ಸಂಪಾದನೆ ಮಾಡಿದ್ರೆ ಮಾತ್ರ ಅದು ನಂದು. ಇವಾಗ ಏನು ಸಿಚುವೇಶನ್ ಆಗಿದೆ ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡೋದಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡೋ ಅಧಿಕಾರ ಕೂಡ ನನಗಿಲ್ಲ ಅನ್ನೋದನ್ನು ಆ ಮಗು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಅಂದರೆ, ನಾನು ಯಾವಾಗ ಈ ವಿಷಯ ಕೇಳಿದೆ ಆವಾಗ ಸತ್ಯವಾಗಲೂ ಈ ವಿಷಯ ನನಗೆ ತುಂಬ ಇಷ್ಟ ಆಯಿತು. ಲಾ ಆರ್ಡರ್ ಏನೇ ಆಗಿರಲಿ, ಅದನ್ನು ನಾವು ಹೇಗೆ ಫೇಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಾನಿವತ್ತು ವಿಡಿಯೋ ಮಾಡಲೇಬೇಕು ಅಂತೇಳಿ ಬಂದಿದ್ದೀನಿ. ಯಾವುದೇ ಕೆಲಸ ಆಗಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬೇಡಿ. ನಿಮಗೊಂದು ಕೆಲಸ ಎಷ್ಟು ಪರ್ಫೆಕ್ಟ್ ಬೇಕು ಅನಿಸುತ್ತೋ ಅದನ್ನು ಖುದ್ದಾಗಿ ನೀವೇ ಮಾಡಿ. ಒಳಿತು ಕೆಡುಕನ್ನು ಸಾಯಿಗೆ ಬಿಟ್ಬಿಡಿ. ಕೆಲಸ ಎಷ್ಟು ಪರ್ಫೆಕ್ಟ್ ಆಗಿರಬೇಕು ಅಂದರೆ, ಯಾರೇ ಬಂದು ಏನೋ ಪ್ರಾಬ್ಲಮ್ ಆಗಿದೆ ವರ್ಕಲ್ಲಿ ಅಂತ ಅಂದ್ರೂ ಕೂಡ ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು. ನಿಮ್ಮಿಂದ ಅದು ನಿಜವಾಗ್ಲೂ ನಿಮ್ಮ ಕಡೆಯಿಂದ ಆ ತಪ್ಪು ಆಗಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿಮಗಿರಬೇಕು. ಯಾರೇ ಏನೇ ಹೇಳಿದ್ರೂ ಕೂಡ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳೋ ಅಷ್ಟು ಕಾನ್ಫಿಡೆನ್ಸ್ ಬಂದೇ ಬರುತ್ತೆ ಆಟೋಮೆಟಿಕಲಿ. ಸಾಯಿಗೆ ನೀವು ಶ್ರದ್ಧೆ ಭಕ್ತಿಯಿಂದ ಇತ್ತು ಅಂದರೆ ಖಂಡಿತವಾಗ್ಲೂ ಏನು ಹೇಳ್ತಾರೆ, ಆ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮುಂಚಿನ ಸ್ಟೋರಿ ಏನು ಹೇಳಿದೆ ಅದರಲ್ಲೇ ನೋಡಿ ನೀವು, ಆ ಮಗು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದ ಅಂತ ಹೇಳಿದ್ರೆ, ಅವನು ಇನ್ನೂ ಒಂದು ಮಾತು ಹೇಳ್ದ. ಮುಂಚೆನೇ ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂತ್ರೆ ನಾನು ಮುಂದೆ ಏನು ಮಾಡಬೇಕು, ನನ್ನ ಎಜುಕೇಷನ್ನು ಆಗಲಿ, ನನ್ನ ಎಜುಕೇಷನ್ ಮುಗಿದ್ಮೇಲೆ ನಾನು ಏನು ಪ್ರಾಪರ್ಟಿ ಮಾಡಬೇಕು, ಏನು ವರ್ಕ್ ಮಾಡಬೇಕು, ಅದು ಯಾವುದ್ರ ಕಡೆನೂ ನಾನು ಗಮನ ಕೊಡೋಕ್ಕಾಗೋದಿಲ್ಲ. ಸಿಚುವೇಶನ್ ಇದೆ ಅದು ಅವ್ರ ಕಡೆಯಿಂದ ಆಗಿರೋವಂಥ ಪ್ರಾಬ್ಲಮ್ಮು, ಅವ್ರು ಸಂಪಾದನೆ ಮಾಡಿರೋವಂಥದ್ದು. ಏನೇ ಕಾನ್ಸಿಕ್ವೆನ್ಸಸ್ ಬಂದ್ರೂ ಅವರೇನೇ ಫೇಸ್ ಮಾಡಬೇಕು. ನಾನಿವಾಗೆಲ್ಲನೂ ಗಮನ ಕೊಟ್ಕೊಂಡು ಕೂತ್ಕೊಂಡ್ರೆ ಮುಂದೆ ನನ್ನ ಎಜುಕೇಷನ್ ಆದಮೇಲೆ ನಾನೇನೋ ಪರ್ಚೇಸ್ ಮಾಡಬೇಕು ಅಂತ ಇರೋದಾಗಲಿ ಯಾವುದ್ರ ಕಡೆನೂ ನಾನು ಗಮನ ಕೊಡೋದಕ್ಕಾಗೋದಿಲ್ಲ. ಈಗೇನು
ಸಿಚುವೇಶನ್ ಬಂದಿದೆ, ಎಲ್ಲನೂ ಅವರು ಫೇಸ್ ಮಾಡ್ತಾರೆ. ನನಗೆ ಅದ್ರ ಕಡೆ ಟೆನ್ಷನ್ ಮಾಡಿಕೊಂಡು ನಾನು ಅದನ್ನೆಲ್ಲ ಕಾನ್ಫಿಡೆನ್ಸ್ ಇಲ್ದಿರ ನೆಕ್ಸ್ಟ್ ನಾನು ಏನೇ ಮಾಡಬೇಕು ಅಂತ ಹೇಳಿದ್ರೂ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಅದಕ್ಕೆ ಸ್ಟ್ಯಾಂಡ್ ತೊಗೊಳ್ಳೋ ಅಂಥ ಪರ್ಸನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ದ ಆ ಹುಡ್ಗ. ಅವನು ಇದುವರೆಗೂ ಏನೇ ಡಿಸಿಷನ್ ತೊಗೊಂಡಿದ್ರು ಅದಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಆಗಿ ಡಿಸಿಷನ್ ತೊಗೊತಾನೆ ಅಂತ ಹೇಳಿದ್ರೆ, ದೊಡ್ಡವರು ಕೂಡ ಆ ಥರ ಡಿಸಿಷನ್ ತೊಗೊಂಡು ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಆಗಿ ಸ್ಟ್ಯಾಂಡ್ ತೊಗೊಳೋದಕ್ಕಾಗೋದಿಲ್ಲ. ಅಷ್ಟು ನೀಟಾಗಿ ಸ್ಟ್ಯಾಂಡ್ ತೊಗೊಳ್ಳೋದನ್ನು ನಾನು ಖುದ್ದಾಗಿ ನೋಡಿದ್ದೀನಿ. ಹಾಗಾಗಿ ನಿಮ್ಮ ಮನೆಗಳಲ್ಲೂ ಕೂಡ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಸುಮ್ಮನೆ ಅಳ್ತಾ ಕೂತ್ಕೊಳ್ಳೋದಕ್ಕಿಂತ, ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಅದು ನಿಮ್ಮದಲ್ಲ. ಅದು ನಿಮಗೆ ಅಂತ ಬರಬೇಕು ಅಂತ ಇದ್ದಿದ್ದರೆ ಅದು ನಿಮ್ಮ ಹತ್ರನೇ ಇರ್ತಿತ್ತು. ಇವತ್ತು ನಮ್ಮ ಹತ್ರ ಇಲ್ಲ ಅಂತೇಳಿದ್ರೆ ಅದು ನಮ್ಮ ಹೆಸರಿಗಿಲ್ಲ ಅಂತ ತಿಳ್ಕೊಂಡು ಖುಷಿಯಾಗಿರಿ. ಇರೋದು ಒಂದೇ ಜೀವನ, ಅದನ್ನು ಖುಷಿಯಾಗಿ ಎಂಜಾಯ್ ಮಾಡಿ. ಒಂದೇ ಹೆಲ್ತು, ಜೀವನ ಪೂರ್ತಿ ನೀವೇನು ಹೆಲ್ದಿಯಾಗಿರ್ತೀರ ಅದೇ. ಒಂದು ಸಲ ಆರೋಗ್ಯ ಕೆಡ್ತು ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಅದು ರಿಕವರ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅದಕ್ಕೆ ಯಾವುದೇ ಬೇಜಾರು, ಕಷ್ಟ ಅಂತ ಅಳ್ಕೊಂಡು ಕೂತ್ಕೊಳ್ತೀರ, ಹ್ಯಾಪಿಯಾಗಿರಿ, ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಓಂ ಸಾಯಿರಾಮ್, ಜೈ ಸಾಯಿರಾಮ್.